ಹಲೋ ಬಸ್ಸು ಪ್ರೀವಲಿಗೆ ಫೋಟೋಸ್ಗಳು ನೋಡ್ತಾ ಇದ್ದೀರಾ, ತುಂಬಾನೇ ಯೂನಿಕ್ ಅಂಡ್ ತುಂಬಾನೇ ಸ್ಟೈಲಿಶ್ ಆಗಿರುವಂತಹ ಲೋಗೋಸ್ಗಳು. ಸೊ ಅದು ಕೂಡ ಅಲೈಟ್ ಮೋಷನ್ ಅಲ್ಲಿ ಯಾವ ರೀತಿ ಎಡಿಟ್ ಮಾಡೋದಂತ ಸಿಂಪಲ್ ಆಗಿರುವಂತಹ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಅಲೈಟ್ ಮೋಷನ್ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿದ್ದೀನಿ, ಸೊ ಇನ್ಸ್ಟಾಲ್ ಮಾಡ್ಕೊಳ್ರಿ. ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ 3 ರೀತಿಯಾಗಿರುವಂತಹ ಪ್ರೀಸೆಟ್ ನ ಕೊಟ್ಟಿರ್ತೀನಿ, ಲೋಗೋ ಪ್ರೀಸೆಟ್ ನ. ಸೊ ಅದನ್ನ ನೀವು ಅಲೈಟ್ ಮೋಷನ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ಇಂಪೋರ್ಟ್ ಮಾಡಿದ ತಕ್ಷಣನೇ ಇಲ್ಲಿ ನೋಡಿ ಬಸ್ಸು ವಿತ್ ಲೋಗೋಸ್ 1, 2, 3 ಅಂತ ಈ ರೀತಿ 3 ಡಿಫ್ರೆಂಟ್ ಆಗಿರುವಂತಹ ಲೋಗೋಸ್ಗಳು ಬರುತ್ತೆ. ಸೊ ನಿಮಗೆ ಅದರಲ್ಲಿ ಯಾವುದು ಇಂಟ್ರೆಸ್ಟ್ ಇರುತ್ತೆ, ಅದು ಯಾವ್ದು ನಿಮ್ಗೆ ಲೈಕ್ ಆಗುತ್ತೆ ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಎಡಿಟ್ನ ಮಾಡ್ಕೋಬೋದು. ಸೊ ಇದರಲ್ಲಿ ನಾನು 3 ರೀತಿಯಾದಂಥ ಲೋಗೋಸ್ಗಳು ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಕೂಡ ಹೇಳ್ಕೊಡ್ತೀನಿ. ಸೊ ಮೊದಲೇದಾಗಿರುವಂಥ ಲೋಗೋ 1 ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಇದರೊಳಗಡೆ 4 ಹೀರೋಸ್ಗಳನ್ನ ಫೋಟೋನ ಹಾಕಿರ್ತೀನಿ, ಓಕೆನಾ. ಸೊ ನಿಮ್ಗೆ ಯಾವ ಹೀರೋ ಇಷ್ಟ ಆಗಿರುತ್ತೆ ಅವರ ಒಂದು ಹೀರೋ ಫೋಟೋನ ಕ್ಲಿಕ್ ಮಾಡಿದ ತಕ್ಷಣನೇ ಸೊ ಇಲ್ಲಿ ನಿಮಗೆ ಕೆಳಗಡೆ ಒಂದು ಫೋಟೋ ಇರುತ್ತೆ. ಈ ಒಂದು ಫೋಟೋ ಏನು ಅಂತಂದರೆ ನಿಮ್ಮ ಪೇಜ್ ಏನಿರುತ್ತೆ ಇನ್ಸ್ಟಾಗ್ರಾಮ್ ಪೇಜು, ಆ ಒಂದು ಪೇಜನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ಹಾಕೋಬೇಕಾಗುತ್ತೆ. ಜಸ್ಟ್ ಏನು ಮಾಡಬೇಕಾಗಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ಹಾಕೊಳ್ಳೋದಕ್ಕೆ ಇಲ್ಲಿ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಈ ಸ್ಟಾರ್ನ ಕೊಟ್ಕೊಂಡು ಸೊ ಬ್ಯಾಕ್ಗ್ರೌಂಡಲ್ಲಿ ಯಾವ ಫೋಟೋ ಇರಬೇಕು ಅಂದ್ಕೊಂಡಿರ್ತೀರ ಆ ಒಂದು ಬ್ಯಾಕ್ಗ್ರೌಂಡ್ ಫೋಟೋನ ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ನ ಕೊಟ್ಕೊಳ್ರಿ, ಆಟೋಮೆಟಿಕ್ಕಾಗಿ ಅದು ಬ್ಯಾಕ್ಗ್ರೌಂಡ್ಗೆ ಸೆಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸೊ ಇಲ್ಲಿ ನಿಮಗೆ ಗ್ರೂಪ್ 1 ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಯಾರ ನೇಮ್ನ ಬರ್ವಿ ಅಂದರೆ ನಿಮ್ಮ ಪೇಜ್ ನೇಮ್ನ ಹಾಕ್ಬೇಕು ಅಂದ್ಕೊಂಡ್ರಿ. ಸೊ ಇಲ್ಲಿ ಜಸ್ಟ್ ಇಲ್ಲಿ BGM ಅಂತ ಇದ್ರನ್ನ ಡಿಲೀಟ್ ಮಾಡ್ಕೊಳ್ರಿ. ಸೊ ಈಗ ಮನು ಅಂತ ಇರೋದನ್ನ ಈಗ ಎಡಿಟ್ ಗ್ರೂಪ್ಗೆ ಹೋಗಿ ಇದನ್ನು ಡಿಲೀಟ್ ಮಾಡ್ಕೊಳ್ರಿ. ಸೊ ಯಾರ ನೇಮ್ ಇರುತ್ತೆ ನಾನೀಗ ಜಸ್ಟ್ ಶಿವು, ಓಕೆನಾ, ಶಿವು ಬೀಟ್ಸ್ ಅಂತೇಳಿ ಬರೀತೀನಿ, ಓಕೆನಾ. ಈ ರೀತಿ ನೀವು ಜಸ್ಟ್ ನೇಮ್ನ ಚೇಂಜ್ ಮಾಡೋದ್ರಿಂದ ನಿಮ್ಮ ಲೋಗೋ ವಿತಿನ್ ಮಿನಿಟಲ್ಲೇ ಆ್ಯಡ್ ಆಗುತ್ತೆ, ಓಕೆನಾ. ಶಿವು ಬೀಟ್ಸ್, ಓಕೆನಾ. ಈ ಥರ ಬರ್ಕೊಂಡು ಈ ಥರ ಕೈಯಿಂದ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಡನ್ ಕೊಟ್ಕೊಳ್ರಿ. ಸೊ ಡನ್ ಕೊಟ್ಕೊಂಡು 2 ಸಲ ಬ್ಯಾಕ್ ಬಂದುಬಿಡ್ರಿ, ಆಟೋಮೆಟಿಕ್ಕಾಗಿ ಆ ಲೋಗೋ ನಿಮಗೆ ಇಲ್ಲಿ ರೆಡಿ ಆಗಿರುತ್ತೆ, ಓಕೆನಾ. ಇಲ್ಲಿ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಹಿಂಗೆ ಇರುತ್ತೆ. ಗ್ರೂಪ್ 1 ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ಗೆ ಹೋಗಿ ಇಲ್ಲಿ ನೀವು ಜಸ್ಟ್ ನಿಮ್ಮ ನೇಮ್ನ ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಫಾಂಟನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇದೇ ಫಾಂಟ್ ಬೇಕಂದರೆ ಇನ್ಸ್ಟಾಲ್ ಮಾಡ್ಕೊಳ್ರಿ. ಸೊ ಎಡಿಟ್ ಮಾಡ್ಕೊಂಡು ಆದಮೇಲೆ ಡೈರೆಕ್ಟಾಗಿ ಏನು ಮಾಡಿರಿ ಅಂತಂದರೆ ಸೊ ಈ ಥರ ಬ್ಯಾಕ್ ಬಂದ್ಬಿಟ್ಟು ಈ ಎಕ್ಸ್ಪೋಸ್ ಆಪ್ಷನ್ ಕೊಟ್ಕೊಂಡು ಇಲ್ಲಿ ಕರೆಂಟ್ ಫ್ರಮ್ PNG ಅಂತ ಇರುತ್ತೆ, ಅದನ್ನು ಕೊಟ್ಕೊಂಡು ಎಕ್ಸ್ಪೋರ್ಟ್ ಕೊಟ್ಕೊಳ್ರಿ. ಅದು ನಿಮಗೆ ಇಮೇಜ್ ಆಗಿ ಕನ್ವರ್ಟ್ ಆಗಿ ಡೌನ್ಲೋಡ್ ಆಗುತ್ತೆ, ಓಕೆನಾ. ಸೊ ಇದು ಫಸ್ಟ್ ಒನ್ ನೀವು ಇಮೇಜು ಲೋಗೋ. ಸೊ ಸೆಕೆಂಡ್ ಒನ್ ಇಮೇಜು ತುಂಬಾ ಸಕ್ಕತ್ತಾಗಿರೋ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ಗ್ರೂಪ್ 1 ಗ್ರೂಪ್ 2 ಅಂತ ಇರುತ್ತೆ, ಸೇಮ್ ಆಸ್ ಇಟ್ ಈಸ್ ಗ್ರೂಪ್ 1 ಸೆಲೆಕ್ಟ್ ಮಾಡ್ಕೊಳ್ರಿ, ಎಡಿಟ್ ಗ್ರೂಪ್ಗೆ ಹೋಗಿ ಸೊ ಇಲ್ಲಿ ಯಾರ ನೇಮ್ನ ಹಾಕ್ಬೇಕು ಅನ್ಕೊಂಡಿರ್ತೀರಾ ಜಸ್ಟ್ ಅವರ ಒಂದು ನೇಮ್ನ ಹಾಕೋಬೇಕಾಗುತ್ತೆ. ಸೊ ಈಗ ಬಸ್ಸು ಇರೋದನ್ನ ಸೊ ನೀವೇನಾದರೂ ಬೇರೆ ಯಾವುದಾದ್ರೂ ಇತ್ತು ಅಂದರೆ ಯಶ್ BGMs ಅಥವಾ ಈಗ ನೋಡಿ ಯಶ್ BGMs ಅಂತ ಬರೀತೀನಿ, ಬೇಕಾದರೆ ಎಸ್ BGM ಓಕೆನಾ, ಎರಡೇ ಇರಲಿ. ಬ್ಯಾಕ್ ಹೋಗ್ತೀನಿ, ಸೇಮ್ ಆ್ಯಸ್ ಇಟ್ ಈಸ್ ಗ್ರೂಪ್ ಕಾಪಿ 1 ಇರುತ್ತಲ್ವ ಗ್ರೂಪ್ 2 ಅದನ್ನು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿ ಬರ್ಕೊಳ್ರಿ. ಯಶ್ ಕೆಳಗಡೆ BGM ಈ ಥರ, ಸಾರಿ BGM ಆಯ್ತದು, BGM ಬರ್ಕೊಂಡು ಡನ್ ಕೊಟ್ಕೊಳ್ರಿ. ಸೊ ನಿಮ್ಗೆ ಯಾವ ನಿಮ್ಮ ಪೇಜ್ ನೇಮ್ ಇರುತ್ತೆ ಅದನ್ನ ಈ ಥರ ಬರ್ಕೊಂಡು ಸೊ ಬ್ಯಾಕ್ ಬಂದುಬಿಡಿ, ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಕೊಂಡು ಫ್ರಮ್ ಇಲ್ಲಿರುತ್ತೆ ಕರೆಂಟ್ ಫ್ರಮ್ PNG ಅದನ್ನು ಸೆಲೆಕ್ಟ್ ಕೊಟ್ಕೊಂಡು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಇದು ಕೂಡ ಒಂದು ಸೆಕೆಂಡ್ ಲೋಗೋ ಆಯಿತು. ಸೊ ಥರ್ಡ್ ಲೋಗೋ ಕೂಡ ತುಂಬಾ ಯೂನಿಕ್ ಆಗಿರುತ್ತೆ, ತುಂಬಾ ಸಖತ್ತಾಗಿರುತ್ತೆ ಕೂಡ ಇದು. ಸೊ ಇಲ್ಲೇನಿಲ್ಲ, ಇಲ್ಲಿ ನಾನು ತುಂಬಾ ಗ್ರೂಪ್ಗಳನ್ನು ಮಾಡಿರ್ತೀನಿ. ಇಲ್ಲಿ ಬಸ್ಸು ವಿತ್ ಅನ್ನೋದನ್ನು ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಏನು ಹೇಳ್ಕೊಟ್ಟೆ ನಿಮಗೆ ಅದೇ ರೀತಿ ನಿಮ್ಮ ಇಲ್ಲಿ ನೇಮ್ನ ಕೂಡ ಚೇಂಜ್ ಮಾಡಬೇಕಾಗುತ್ತೆ, ಓಕೆನಾ. ಈಗ ಗ್ರೂಪ್ 2ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಇಲ್ಲಿ ನನ್ನ ನೇಮ್ ಇದೆ. ಸೊ ಇದನ್ನು ಗ್ರೂಪ್ 1ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಗ್ರೂಪ್ನ ನೇಮನ್ನು ಕೈಂಡ್ಲಿ ಕೊಟ್ಕೊಂಡು ಸೊ ಇಲ್ಲಿ ಇರುತ್ತೆ ಏನಿರುತ್ತೆ ಡಿಲೀಟ್ ಮಾಡ್ಕೊಳ್ರಿ. ಸೊ ಈಗ ಬೇರೆ ಒಂದು ಹಾಕ್ತೀನಿ, ಕ್ರಿಯೇಷನ್ಸ್, ಓಕೆನಾ, ಓಕೆನಾ, ಬಸ್ಸು ಕ್ರಿಯೇಷನ್ಸು, ಅದು ಬಸ್ಸು ಅಷ್ಟೇ ಇರಲಿ. ಬ್ಯಾಕ್ ಹೋಗ್ತೀನಿ, ಸೊ ಇನ್ನೊಂದು ಕಾಪಿ ಇರುತ್ತೆ ಸೇಮ್ ಆ್ಯಸ್ ಇಟ್ ಈಸ್, ಅದು ಕೂಡ ಬಸ್ಸು ಅದೇ ಇರಲಿ, ಕ್ರಿಯೇಷನ್ಸ್ ಅಂತ ಇರುತ್ತೆ, ಡನ್ ಕೊಟ್ಕೊಳ್ತೀನಿ. ಸೊ ಬ್ಯಾಕ್ ಹೋಗ್ತೀನಿ, ಇನ್ನೊಂದು ಗ್ರೂಪ್ ಇರುತ್ತೆ ಅದನ್ನು ಕೂಡ ಎಡಿಟ್ ಗ್ರೂಪ್ಗೆ ಹೋಗಿ ಇದ್ರೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಕ್ರಿಯೇಷನ್ಸ್, ಓಕೆನಾ. ಸೇಮ್ ಇದೇ ರೀತಿ ನೀವು ಗ್ರೂಪ್ನ ಚೇಂಜ್ ಮಾಡ್ಕೊತ ನೇಮ್ನ ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಇಲ್ಲಿ ನೋಡಿ ಬಸ್ಸೋ ಕ್ರಿಯೇಷನ್ಸ್ ಬ್ಯಾಕ್ಗ್ರೌಂಡಲ್ಲಿ ಬಂತು. ಈಗ ನೆಕ್ಸ್ಟ್ ಕಾಪಿನ ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ತೊಗೊಳ್ತೀನಿ. ಸೊ ಇದನ್ನು ಕೂಡ ಬಸ್ಸೋ ಕ್ರಿಯೇಷನ್ಸು ಡನ್ ಕೊಟ್ಕೊಳ್ತೀನಿ. ಸೊ ಬ್ಯಾಕ್ ಹೋಗ್ತೀನಿ, ಸೊ ನೋಡಿ ಆಟೋಮೆಟಿಕ್ಕಾಗಿ ರೆಡಿ ಆಯ್ತು. ಇನ್ನೊಂದು ಗ್ರೂಪ್ ಇರುತ್ತೆ ಸೇಮ್ ಅದನ್ನು ಕೂಡ ಎಡಿಟ್ ಗ್ರೂಪ್ಗೆ ಹೋಗ್ರಿ ಮಾಡಿರಿ. ಸೊ ಇಲ್ಲಿ ಗ್ರೂಪ್ಗಳಿರುತ್ತೆ ಅಷ್ಟೇ, ನೀವು ಗ್ರೂಪ್ನ ಮಾತ್ರ ಚೇಂಜ್ ಮಾಡಿಕೊಂಡು ಸೊ ಕ್ರಿಯೇಷನ್ಸ್ ಅಂತ ಅಥವಾ ಯಾವ ಪೇಜ್ ನೇಮ್ ಇರುತ್ತೆ ನಿಮ್ಮದು ಆ ಒಂದು ಪೇಜ್ ನೇಮ್ನ ಹಾಕ್ಕೊಂತ ಹೋಗ್ಬೇಕಾಗುತ್ತೆ ಅಷ್ಟೇ, ಓಕೆನಾ. ತುಂಬಾ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ಗಾಯ್ಸ್, ತುಂಬಾ ಕಷ್ಟಪಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಕೂಡ ಲೋಗೋ ಕಂಪ್ಲೀಟಾಗಿ ಆಯಿತು. ಡೈರೆಕ್ಟಾಗಿ ಏನು ಮಾಡ್ತಾರೆ ಎಕ್ಸ್ಪೋರ್ಟ್ ಕೊಟ್ಟು ಕರೆಂಟ್ ಫ್ರಮ್ PNGನ ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ. ತುಂಬಾ ಯೂನಿಕ್ ಆಗಿರುವಂಥ ಲೋಗೋಸ್ಗಳು. ಸೊ ನೀವು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮ್ಮ ಪೇಜ್ ಏನಿರುತ್ತೆ ಅದರಲ್ಲಿ ನೀವು ಅಪ್ಲೋಡ್ನ ಮಾಡ್ಕೋಬೋದು. ಸೊ ಓಕೆ, ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಲವ್ ಯು ಆಲ್.